ಒಕ್ಕಲಿಗ ಸಿಎಂನ ಬಿಜೆಪಿಯವರೇ ಕೆಳಗಡೆ ಇಳಿಸಿದ್ರು. ಮಠಕ್ಕೆ ಹೋಗಿದ್ದಾಗ ಸ್ವಾಮೀಜಿಗಳೇ ಕೇಳಬೇಕಿತ್ತು. ಮೈತ್ರಿ ನಾಯಕರು ಮಠಕ್ಕೆ ಭೇಟಿ ಕೊಟ್ಟ ಬಗ್ಗೆ ಡಿಕೆ ಲೇವಡಿ ಆಡಿರುವಂತಹ ರೀತಿ ಒಕ್ಕಲಿಗ ಸಿಎಂ ಅನ್ನ ಬಿಜೆಪಿಯವರೇ ಕೆಳಗಡೆ ಇಳಿಸಿದ್ರು. ಮಠಕ್ಕೆ ಹೋಗಿದ್ದಾಗ ಸ್ವಾಮೀಜಿಗಳೇ ಇದನ್ನ ಕೇಳಬೇಕಿತ್ತು. ಶ್ರೀಗಳ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂದಿದ್ರು. ಬಿಜೆಪಿ ಜೆಡಿಎಸ್ ನಾಯಕರ ಬಳಿ ಕೇಳಬೇಕಾಗಿತ್ತು. ಒಕ್ಕಲಿಗ ಸ್ವಾಮೀಜಿಗಳು ಏನು ದಡ್ರಲ್ಲ, ವಿಭೂತಿ ಇಡ್ತಾರೆ, ಹಾರ ಹಾಕಿ ಕಳಿಸ್ತಾರೆ. ಸಮಾಜದ ಜನ ಏನ್ ಗಮನಿಸ್ತಾ ಇದ್ದಾರೆ, ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಹೋಗಿದ್ರು ಅಂತ ಹೇಳಿದ್ದಾರೆ. ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚೆದ್ರೋಗುತ್ತಾ ಸರ್? ನೋಡ್ರಿ, ಬಿಜೆಪಿಯವರೆಲ್ಲ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಜನ ಇದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು BJPಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ BJPಯವ್ರು ಕೇಳಬೇಕಾಯ್ತಲ್ಲ, BJP ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. BJPಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತವರೆಗೂ ಒಂದಿನ ಆ ಥರ ಪದ ಉಪಯೋಗಿಸಿಲ್ವಲ್ಲ. ಫೋನ್ ಟ್ರ್ಯಾಪ್ ಆರೋಪ ಕೂಡ ಕೇಳಿದ್ರು. ಯಾವ ಫೋನ್? ಫೋನ್ ಟ್ಯಾಪು. ಸ್ವಾಮೀಜಿಗಳು ಫೋನ್ ಟ್ಯಾಪೇ ಬಿಡಿ, ಅದನ್ನೆಲ್ಲ ಬಿಡಿ. ಸ್ವಾಮಿಗಳು ಬೇಜಾರಾಗ್ಬಿಟ್ಟಿದೆ, ಅದೆಲ್ಲ ಮಾತಾಡಕ್ಕೆ ಹೋದ್ರೆ. ಸೊ ಹಂಗೆ ನೋಡಿ, 6 ಜನಕ್ಕೆ ಒಕ್ಕಲಿಗರು ಟಿಕೆಟ್ ಕೊಟ್ಟಿದ್ದೀವಿ. 2 ಜನ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನಿಡ್ಕ, ಇಲ್ಲಿ ಒಕ್ಕಲಿಗ ಸ್ವಾಮೀಜಿಗಳನ್ನ ಭೇಟಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ DKಶಿ ಅವರು ಒಂದಷ್ಟು ಪಾಯಿಂಟ್ಸ್ ಅನ್ನ ಹಾಕ್ತಾರೆ ಈ ಹಿಂದಿನ ಬೆಳವಣಿಗೆಗಳ ಕುರಿತಾದಂತೆ. ಸೊ ಯಾವ ರೀತಿ ಈ ಭೇಟಿ ವಿಚಾರ ಯಾವ ರೀತಿ ರಾಜಕೀಯವಾಗಿ ಟರ್ನ್ ಆಗ್ತಾ ಇದೆ ಅಂತ? ಕೆಲವು ದಿನಗಳ ಹಿಂದೆ ಒಕ್ಕಲಿಗ ಸಮುದಾಯದ ಮಠವಾಗಿರುವಂಥ ಆದಿಚುಂಚನಗಿರಿ ಮಠಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಭೇಟಿಯನ್ನು ಕೊಟ್ಟಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಭೇಟಿ ಮಾಡಿಸಿದರು. ಅದಾದ ಬಳಿಕ ಇವತ್ತು NDA ನಾಯಕರುಗಳು, NDA ಅಭ್ಯರ್ಥಿಗಳು ಎಲ್ಲರೂ ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಹೀಗಾಗಿ ಈಗ ರಾಜಕೀಯವಾದಂಥ ಒಂದು ಮೇಲಾಟಕ್ಕೆ ಈ ಭೇಟಿ, ಮಠದ ಭೇಟಿ ಕಾರಣವಾಗಿದೆ. ಅಂದು ಕಾಂಗ್ರೆಸ್ನ ಮುಖಂಡರುಗಳು ಭೇಟಿಯಾದಂಥ ಸಂದರ್ಭದಲ್ಲಿ ಮತ್ತು ಇವತ್ತು BJP ಮುಖಂಡರು ಹಾಗೂ JDS ಮುಖಂಡರು ಭೇಟಿಯಾದಂಥ ಸಂದರ್ಭದಲ್ಲಿ ಬಂದಂಥ ಹೇಳಿಕೆಗಳು ಈಗ ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತಾ ಇವೆ. CM DK ಶಿವಕುಮಾರ್ ಇವತ್ತು ಒಕ್ಕಲಿಗ ಮುಖಂಡರುಗಳು, BJP ಹಾಗೂ JDSನ ಒಕ್ಕಲಿಗ ಮುಖಂಡರುಗಳು ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟಿರುವಂತಹ ವಿಚಾರವನ್ನು ಲೇವಡಿ ಮಾಡಿದ್ದಾರೆ. ಮತ್ತು ಆ ಸಂದರ್ಭಕ್ಕೆ ಇಂದಿನ JDS ಹಾಗೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಪತನವಾದಂತಹ ಸಂದರ್ಭದ ಒಂದು ಸನ್ನಿವೇಶವನ್ನು ಕೂಡ ಜೋಡಿಸಿ ಇಲ್ಲಿ DK ಶಿವಕುಮಾರ್ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿಯನ್ನ ಬೀಳಿಸಿರುವಂತಹ ವಿಚಾರವನ್ನ ಈ ಕೇಳಬೇಕಾಗಿತ್ತು ಅನ್ನುವಂಥ ಒಂದು ವಿಚಾರವನ್ನ ಇವತ್ತು ಹೇಳಿದ್ದಾರೆ. ಅಂದರೆ ಖುದ್ದಾಗಿ ಸ್ವಾಮೀಜಿಗಳು ಈ ವಿಚಾರವನ್ನು ಇವತ್ತು ಮಠಕ್ಕೆ ಬಂದಿರುವಂತಹ BJP ಮುಖಂಡರ ಬಳಿ ಈ ವಿಚಾರವನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಗೆ BJP
ಒಕ್ಕಲಿಗ ಸರ್ಕಾರವನ್ನು ಬೀಳಿಸಿದ್ರು, ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿಯನ್ನು ಕೆಳಗಿಳಿಸಿದ್ರು ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರವಾಗಿ ಈ ಒಂದು ಸಮುದಾಯವಾರು ಹೇಳಿಕೆಯನ್ನು ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು. ಆದರೆ ಈ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವಂಥ ಬಿಜೆಪಿ ನಾಯಕರುಗಳು ಅಂದು ಸರ್ಕಾರವನ್ನು ಬೀಳಿಸುವಂಥದ್ದು ಬಿಜೆಪಿ ಅಲ್ಲ, ಬದಲಾಗಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬೀಳಿಸಿರುವಂಥದ್ದು ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಮತ್ತು ಸರ್ಕಾರವನ್ನು ಯಾಕೆ ಬೀಳಿಸಿದ್ರು ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಹೋಗಿ ಸಿದ್ದರಾಮಯ್ಯನವರ ಬಳಿಯೇ ಕೇಳಿ ಪರಿಶೀಲನೆಯನ್ನು ಮಾಡಿಕೊಳ್ಳಿ, ಪರಿಹಾರವನ್ನು ಮಾಡಿಕೊಳ್ಳಿ, ಅನುಮಾನವನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಬಿಜೆಪಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಮಠಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಎರಡೂ ಪಕ್ಷಗಳ ಕಡೆಯಿಂದ ಆಗಿರುವಂಥ ಭೇಟಿಯಿಂದ ಈಗ ರಾಜಕೀಯವಾದಂಥ ಒಂದು ಹೇಳಿಕೆಗಳಿಗೆ ಕಾರಣವಾಗಿದೆ. ಧನ್ಯವಾದ ಕಿರಣ್ ನಡ್ಕ. ಇನ್ನು ಇವತ್ತು ಒಕ್ಕಲಿಗ ನಾಯಕರು ಒಂದಷ್ಟು ಜನ ಮಠಕ್ಕೆ ಏನು ಭೇಟಿ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಿಎಂನ ಬಿಜೆಪಿಯವರೇ ಕೆಳಗಿಳಿಸಿದ್ರು. ಮಠಕ್ಕೆ ಹೋಗಿದ್ದಾಗ ಸ್ವಾಮೀಜಿಗಳು ಕೇಳಬೇಕಿತ್ತು ಈ ವಿಚಾರನ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಮೈತ್ರಿ ನಾಯಕರು ಮಠಕ್ಕೆ ಭೇಟಿ ಕೊಟ್ಟ ಬಗ್ಗೆ ಡಿ ಕೆ ಲೇವಡಿಯಾಗಿ ಮಾತಾಡಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸಿದ್ದು ಯಾರು? ಬಿಜೆಪಿಯವರೇ ತಾನೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಬಳಿ ಸ್ವಾಮೀಜಿ ಇದನ್ನ ಕೇಳಬೇಕಿತ್ತು. ಒಕ್ಕಲಿಗ ಸ್ವಾಮೀಜಿಗಳು ಏನ್ ದಡ್ರಲ್ಲ, ವಿಭೂತಿ ಇಡ್ತಾರೆ, ಹಾರ ಕೂಡ ಹಾಕಿ ಕಳಿಸ್ತಾರೆ. ಅದರ ಸಮಾಜದ ಜನ ಏನೋ ಅಂತ ಹೇಳಿ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚೆದ್ರೋಗುತ್ತಾ ಸರ್? ನೋಡ್ರಿ, ಬಿಜೆಪಿಯವರೆಲ್ಲ ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಅವರು ಏನ್ ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಜನ ಇದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ. ಇನ್ನು ಒಕ್ಕಲಿಗ ನಾಯಕರು ಒಂದಷ್ಟು ಜನ ಹೋಗಿ ಸ್ವಾಮೀಜಿಯನ್ನ ಭೇಟಿ ಮಾಡಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿಯವರೇ ಕೆಳಗಿಳಿಸಿದ್ದು ಒಕ್ಕಲಿಗ ಸಿಎಂ ಅವ್ರನ್ನ. ಮಠಕ್ಕೆ ಹೋಗಿದಾಗ ಸ್ವಾಮೀಜಿಗಳು ಈ ವಿಚಾರನ ಕೇಳಬೇಕಿತ್ತು ಅನ್ನೋ ಒಂದು ಮಾತುಗಳನ್ನ ಡಿಸಿಎಂ ಮಾಡಿದ್ದಾರೆ. ಮೈತ್ರಿ ನಾಯಕರು ಮಠಕ್ಕೆ ಭೇಟಿ ಬಗ್ಗೆ ಡಿ ಕೆ ಈ ರೀತಿಯಾಗಿ ಲೇವಡಿಯಾಗಿ ಮಾತಾಡಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸಿದ ಯಾರು? ಬಿಜೆಪಿ ಅವರಲ್ವಾ. ಬಿಜೆಪಿ ಜೆಡಿಎಸ್ ನಾಯಕರ ಬಳಿ ಸ್ವಾಮೀಜಿಯವರು ಕೇಳಬೇಕಿತ್ತು ಈ ವಿಚಾರವನ್ನ. ವಿಭೂತಿನೂ ಇಡ್ತಾರೆ, ಹರನೂ ಹಾಕಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಕೂಡ ಮಾಡಬೇಕಿತ್ತು. ಸಮಾಜದ ಜನ ಏನು ಗಮನಿಸ್ತಾ ಇಲ್ವಾ? ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್, ಧಾರವಾಡ ಟಿಕೆಟ್ ಚರ್ಚೆ ನಡೀತಾ ಇತ್ತು ಸರ್, ಅದೇನ ಚರ್ಚೆ ಆಯ್ತಾ ಸರ್? ಪರೋಕ್ಷ ಇಲ್ಲ, ಪರೋಕ್ಷ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಮಾಡ್ತೀವಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ದೀವಿ. ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಇತ್ತು. ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ನಮ್ಮ ಪಕ್ಷದವ್ರಿಗೆ ಆಗಲೇ ಕೆಲಸ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಇದೆ, ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಅದರೇನು ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಯಾವಾಗಲೂ ಅವರು ಸೆಕ್ಯುಲರ್ ಔಟ್ಲುಕ್ಕಲ್ಲಿ ಕೆಲಸ ಮಾಡಿದಂತೆ. ಬಟ್ ನಮ್ಮ ಕ್ಯಾಂಡಿಡೇಟು ಡಿಸಿಎಂ ಡಿ ಕೆ ಶಿವಕುಮಾರ್ ದಿಂಗಾಲೇಶ್ವರ ಶ್ರೀಗಳ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ದಿಂಗಾಲೇಶ್ವರ ಶ್ರೀಗಳು ಈಗಾಗಲೇ ಪಕ್ಷೇತರರಾಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಈಗಾಗಲೇ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅವರನ್ನ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಾಗಿದೆ. ಸೊ ನಮಗೂ ಕೂಡ ರಿಕ್ವೆಸ್ಟ್ ಇದೆ, ಅಭ್ಯರ್ಥಿಯನ್ನ ನಾವು ಹಿಂತೆಗೆದುಕೊಳ್ಳೋದು, ಸಪೋರ್ಟ್ ಮಾಡೋದು ದಿಂಗಾಲೇಶ್ವರ ಶ್ರೀಗಳಿಗೆ. ಸೊ ಈ ವಿಚಾರ ಇದ್ರೂ ಕೂಡ ನಾವು ಆ ಥರದ್ದೆಲ್ಲ ಇನ್ನೂ ಯಾವುದೂ ಆಲೋಚನೆ ಮಾಡಿಲ್ಲ. ಒಂದ್ಸತಿ ಹೇಳೋದು ಮತ್ತೆ ಹಿಂದೆ ತೊಗೊಳ್ಳೋದು ಆ ರೀತಿ ಎಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ನಮಗೆ ಶ್ರೀಗಳ ಮೇಲೆ ಅಪಾರವಾದಂಥ ಒಂದು ಗೌರವ ಇದೆ ಅನ್ನೋ ಒಂದು ಮಾತುಗಳನ್ನು ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಮಾತನಾಡ್ತಾ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಆದಿಚುಂಚನಗಿರಿ ಮಠಕ್ಕೆ ಇವತ್ತು ಒಂದಷ್ಟು ಜನ ನಾಯಕರು, ಮೈತ್ರಿ ನಾಯಕರು ಏನು ಭೇಟಿ ಕೊಟ್ಟಿದ್ರು ಅದ್ರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ, ಶೋಭಕ್ಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ, ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸ್ತವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬಿಕೊಂಡ್ರು. ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ. ಅವ್ರು ಆರೋಪ ಮಾಡಿದ್ರು ಜನ ಒಪ್ಪಲ್ಲ. ಜನ ಒಪ್ಪಬೇಕಲ್ಲ ಅದಕ್ಕೆ.
ಅಲ್ಲ ರೀ, ನಾನು ಡೆಪ್ಟಿ CM ಇದ್ದೀನಿ, ಒಂದು ಪಕ್ಷದ ಅಧ್ಯಕ್ಷ ಇದ್ದೀನಿ. ಜನಕ್ಕೆ, ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ಏನು ಯಾರು ದಡ್ರೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ನಾವು ಇಲ್ಲಿ ಅಧಿಕಾರದಲ್ಲಿದ್ದು ಏನಾದರೂ ಸಮಾಜಕ್ಕೂ ಸಹಾಯ ಮಾಡ್ಬೋದು, ಪಕ್ಷಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ, ಸರ್ಕಾರದಿಂದ ಅವ್ರ ಏನೇನಿದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡೋಕ್ಕೆ ಅವಕಾಶ ಇದೆ, ನಾವು ಮಾಡ್ತೀವಿ. ದೂರದ ಬೆಟ್ಟ ಯೋಚನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತೋಣ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಕಿರಣ್, ಮಠಕ್ಕೆ ಹೋಗುವಂಥದ್ದು ಈಗ ಮೊನ್ನೆ ಅಷ್ಟೇ CM ಕೂಡ ಹೋಗಿ ಬಂದರು. ಅದಾದ ನಂತರ ಈಗ ಮೈತ್ರಿ ನಾಯಕರು, ದೋಸ್ತಿಗಳೆಲ್ಲರೂ ಕೂಡ ಮಠಕ್ಕೆ ಹೋಗಿ ಬಂದಿದ್ದಾರೆ. ಇದ್ರ ಬಗ್ಗೆ DK ಆಡಿದಂತಹ ಕೆಲವೊಂದಷ್ಟು ಮಾತುಗಳನ್ನು ಗಮನಿಸ್ತಾ ಹೋದ್ರೆ, ಜೊತೆಗೆ ಈಗ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಹೇಗೆ ಮೂರೂ ಪಕ್ಷಗಳು ರಣತಂತ್ರಗಳನ್ನು ಹೆಣಿತಾ ಇವೆ, ಸ್ವಾಮೀಜಿಗಳನ್ನು ಭೇಟಿ ಮಾಡೋದು, ಆ ಮೂಲಕ ಒಂದು ಒಕ್ಕಲಿಗ ಮತಗಳನ್ನು ಸೆಳೆಯುವಂಥದ್ದು, ಈ ಎಲ್ಲ ಟ್ಯಾಕ್ಟಿಕ್ಸ್ ಹೇಗೆ ವರ್ಕೌಟ್ ಆಗ್ತಾ ಇದೆ ಈಗ ಪಕ್ಷಗಳಲ್ಲಿ? ಕಿರಣ್. ರೆಹಮಾನ್, ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತಿರುವಂಥದ್ದು ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ. ಹಾಗಾಗಿ ಮೂರು ಪಕ್ಷಗಳ ನಾಯಕರುಗಳು ಕೂಡ ಈಗ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಪ್ರಾಬಲ್ಯ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರೆ ಅದರಿಂದ ವ್ಯಕ್ತವಾಗುವಂಥ ರಾಜಕೀಯ ಸಂದೇಶ ತಮಗೆ ಚುನಾವಣೆಯಲ್ಲಿ ಸಹಾಯ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಮೂರು ಪಕ್ಷಗಳ ನಾಯಕರುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇದೆ. ಹೀಗಾಗಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕರೆದುಕೊಂಡು ಸ್ವಾಮೀಜಿಯವರನ್ನ ಭೇಟಿ ಮಾಡಿದರು. ಇವತ್ತು JDS ಹಾಗೂ BJP ನಾಯಕರುಗಳು NDA ಅಭ್ಯರ್ಥಿಗಳ ಜೊತೆ ಇವತ್ತು ಭೇಟಿಯನ್ನು ಮಾಡಿದರು. ಹೀಗಾಗಿ ಹಳೆ ಮೈಸೂರು ಭಾಗದ ಮತಗಳ ಮೇಲೆ ಕಣ್ಣಿಟ್ಟು ಕಾಂಗ್ರೆಸ್ ಹಾಗೂ NDA ಎರಡಕ್ಕೂ ನಾಯಕರುಗಳು ಕೂಡ ಇವತ್ತು ಭೇಟಿಯನ್ನು ಮಾಡಿದ್ದಾರೆ. ಆದರೆ ಈ ಭೇಟಿ ಕೇವಲ ಮಠಕ್ಕೆ ಭೇಟಿಯನ್ನು ಕೊಟ್ಟು ಸ್ವಾಮೀಜಿಯವರ ಆಶೀರ್ವಾದ ಪಡೆಯುವುದಷ್ಟಕ್ಕೆ ಸೀಮಿತವಾಗಿ ಉಳಿದಿಲ್ಲ ರೆಹಮಾನ್. ಬದಲಾಗಿ ಇದು ಅದರಿಂದ ಆಚೆಗೂ ಕೂಡ ಹೇಳಿಕೆಗಳಿಗೆ ಈಗ ವೇದಿಕೆ ಆಗ್ತಾ ಇದೆ. DCM ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಇವತ್ತು ಬೆಂಗಳೂರಿನಲ್ಲಿ ನೀಡಿದಂತಹ ಹೇಳಿಕೆ ಏನಿದೆ, ಇದು ರಾಜಕೀಯವಾಗಿ ಮಠಕ್ಕೆ ಭೇಟಿ ಕೊಟ್ಟಂತ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಎಲ್ಲಾ ಸೂಚನೆಗಳು ಕೂಡ ಕಾಣಿಸ್ತದೆ. ಯಾಕೆಂದ್ರೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಂತಹ ವಿಚಾರದಲ್ಲಿ BJP ನಾಯಕರು ಭೇಟಿ ಕೊಟ್ಟಂತಹ ವಿಚಾರದಲ್ಲಿ DK ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನಿತ್ತು, ಇದು ಈ ಹಿಂದೆ JDS ಹಾಗೂ ಕಾಂಗ್ರೆಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಸರ್ಕಾರ ಪತನವಾದಂಥ ಸಂದರ್ಭದ ವಿಚಾರವನ್ನು ಕೂಡ ಈ ಸಂದರ್ಭಕ್ಕೆ ಇಲ್ಲಿ DK ಶಿವಕುಮಾರ್ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಸ್ವಾಮೀಜಿಗಳು BJP ನಾಯಕರು ಭೇಟಿಯಾದ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದಂಥ ವಿಚಾರವನ್ನು ಅಂದಿನ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಂತಹ HD ಕುಮಾರಸ್ವಾಮಿ ಅವರನ್ನ ಕೆಳಗಿಳಿಸಿದಂಥ ವಿಚಾರವನ್ನು ಸ್ವಾಮೀಜಿಗಳು BJP ನಾಯಕರಲ್ಲಿ ಪ್ರಶ್ನೆ ಮಾಡಬೇಕಿತ್ತು ಅನ್ನುವಂಥ ವಿಚಾರವನ್ನು ಹೇಳುವ ಮುಖಾಂತರವಾಗಿ BJP ಭೇಟಿ ಮಾಡಿರುವಂಥ ವಿಚಾರವನ್ನು ರಾಜಕೀಯ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ DK ಶಿವಕುಮಾರ್ ಮಾಡಿದ್ದಾರೆ. ಇದರ ಜೊತೆಗೆ BJPಗೂ ಕೂಡ ಈ ಒಕ್ಕಲಿಗ ಮಠಕ್ಕೆ ಭೇಟಿ ಕೊಟ್ಟಿರುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯವಾದ ಲಾಭವನ್ನು ತಂದುಕೊಡಬಾರದು ಅನ್ನುವಂಥ ಉದ್ದೇಶ ಕೂಡ DK ಶಿವಕುಮಾರ್ ಅವರ ಹೇಳಿಕೆ ಹಿಂದಿರುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಯಾಕೆಂದರೆ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಮುಖಂಡರು ಕೂಡ ಭೇಟಿಯಾಗಿದ್ರು. ಆದರೆ ಇಲ್ಲಿ BJPಗೆ ಅದು ಒಂದು ಹಂತದಲ್ಲಿ ಏನಾದರೂ ಲಾಭವಾಗಬಹುದೇನೋ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ನಲ್ಲಿ ಕಾಡ್ತಾ ಇದೆ. ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿರುವಂಥ ಒಕ್ಕಲಿಗ ನಾಯಕರು DK ಶಿವಕುಮಾರ್ ಸೇರಿದಂತೆ ಉಳಿದಂಥ ಒಕ್ಕಲಿಗ ನಾಯಕರು ಆದಿಚುಂಚನಗಿರಿ ಮಠದೊಂದಿಗೆ ಎಷ್ಟರ ಮಟ್ಟಿಗೆ ಸಂಬಂಧವನ್ನು ಹೊಂದಿದ್ದಾರೋ ಅದೇ ರೀತಿ BJP ಹಾಗೂ JDSನ ಮುಖಂಡರು ಕೂಡ ಅಷ್ಟೇ ಮಟ್ಟದ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಹೀಗಾಗಿ ಸಹಜವಾಗಿ ಈಗ ಕಾಂಗ್ರೆಸ್ನಲ್ಲಿರುವಂತಹ ಒಂದು ಆತಂಕ ಈಗ ಹೇಳಿಕೆಯ ರೂಪದಲ್ಲಿ ಹೊರಬಿದ್ದಿರುವಂಥದ್ದು ಚುನಾವಣೆಯ ಸಂದರ್ಭಕ್ಕೆ. ಹಾಗಾಗಿ ಈಗ BJP ಇವತ್ತು ಭೇಟಿ ಕೊಟ್ಟಿರುವಂತಹ ವಿಚಾರವನ್ನ ಟೀಕೆ ಮಾಡಿರುವಂತಹ ಕಾಂಗ್ರೆಸ್, BJP ನಾಯಕರು ಯಾವ ವಿಚಾರದಲ್ಲಿ ಇವತ್ತು ಭೇಟಿಯನ್ನು ಮಾಡ್ತಾರೆ, ಒಕ್ಕಲಿಗ ಮುಖ್ಯಮಂತ್ರಿ ಕೆಳಗಿಳಿಸಿ ಯಾವ ವಿಚಾರವನ್ನು ಇಟ್ಟುಕೊಂಡು ಅವರು ಇವತ್ತು ಭೇಟಿಯನ್ನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. ಹೀಗಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಮಠಕ್ಕೆ BJP ಹಾಗೂ ಕಾಂಗ್ರೆಸ್ ಭೇಟಿ ಏನಿದೆ ಚುನಾವಣೆ ಸಂದರ್ಭಕ್ಕೆ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ವೇದಿಕೆಯನ್ನು ಒದಗಿಸ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್.